ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಅತ್ತ ಬಂಗಾರದ ರೇಟ್ ಗಗನಕ್ಕೇರಿದೆ. ಇತ್ತ ಖದೀಮರ ಕಣ್ಣು ಒಡವೆ ಅಂಗಡಿಗಳ ಮೇಲೆ ಬಿದ್ದಿದೆ. ಗನ್ ಹಿಡಿದು ಏಕಾಏಕಿ ಅಂಗಡಿಗೆ ನುಗ್ಗುವಂತಹ ಖದೀಮರು ಕ್ಷಣಾರ್ಧದಲ್ಲೇ ಹಣ ಚಿನ್ನ ದೋಚಿ ಎಸ್ಕೇಪ್ ಆಗ್ತಿದ್ದಾರೆ. ಬೆಂಗಳೂರಿನಲ್ಲೂ ನಿನ್ನೆ ಹಾಡಹಗಲೇ ದರೋಡೆಕೋರರು ಕೈಚಳಕ ತೋರಿಸಿದ್ದಾರೆ. ರಾಜ್ಯದಲ್ಲಿ ಒಂದರ ಮೇಲೊಂದು ಚಿನ್ನದ ಅಂಗಡಿ ಲೂಟಿ. ಮೊನ್ನೆ ವಿಜಯಪುರ, ನಿನ್ನೆ ನೆಲಮಂಗಲದಲ್ಲಿ ದರೋಡೆ. ಒಬ್ಬಾತ ಕೈಯಲ್ಲಿ ಗನ್ ಹಿಡಿದು ಬೆದರಿಸ್ತಾ ಇದ್ದಾನೆ, ಮತ್ತೊಬ್ಬಾತ ಮಾಲೀಕನ ಕುತ್ತಿಗೆ ಹಿಡಿದಿದ್ದಾನೆ, ಇನ್ನೊಬ್ಬ ಕೈಗೆ ಸಿಕ್ಕಷ್ಟು ಚಿನ್ನಾಭರಣವನ್ನ ದೋಚಿಕೊಳ್ತಾ ಇದ್ದಾನೆ. ಇದು ರಾಜ್ಯದಲ್ಲಿ ನಡೆದಿರುವ ಮತ್ತೊಂದು ಚಿನ್ನದ ಅಂಗಡಿ ದರೋಡೆಯ ಬೆಚ್ಚಿ ಬೀಳಿಸುವ ದೃಶ್ಯಗಳು. ಬೆಂಗಳೂರು ಗ್ರಾಮಾಂತರ ನೆಲಮಂಗಲದ ದಾಸನಪುರದಲ್ಲಿ ರಾಮದೇವ್ ಅನ್ನೋ ಜ್ಯುವೆಲರಿ ಶಾಪ್ಗೆ ನಿನ್ನೆ ಸಂಜೆ 3 ಕಳ್ಳರು ಗನ್ ಹಿಡಿದು ನುಗ್ಗಿದ್ರು. ಗನ್ ಹಿಡಿದು ಮಾಲೀಕನಿಗೆ ಬೆದರಿಕೆ, ಚಿನ್ನಾಭರಣ ದರೋಡೆ. ಅಂಗಡಿಯಲ್ಲಿದ್ದ ಯುವಕರಿಂದ ತೀವ್ರ ಪ್ರತಿರೋಧ, ಕಳ್ಳರು ಪರಾರಿ. ಬೈಕ್ನಲ್ಲಿ ಎಂಟ್ರಿ ಕೊಟ್ಟ 3 ದರೋಡೆಕೋರರು ಸೀದಾ ಜ್ಯುವೆಲರಿ ಶಾಪ್ಗೆ ನುಗ್ಗಿದ್ದಾರೆ. ಒಬ್ಬಾತ ಗನ್ ಹಿಡಿದು ಹೆದರಿಸ್ತಾ ಇದ್ದಂತೆ ಮತ್ತೊಬ್ಬ ಮಾಲೀಕನನ್ನ ಹಿಡಿದುಕೊಂಡಿದ್ದು, ಹೊರಗೆ ನಿಂತಿದ್ದ ಇನ್ನೊಬ್ಬ ಸೀದಾ ಒಳಗಡೆ ಬಂದು ಶೋಕೇಸ್ನಲ್ಲಿ ಇದ್ದ ಒಡವೆಗಳನ್ನ ಕೊಡುವಂತೆ ಹೇಳಿ ಸಿಕ್ಕಷ್ಟನ್ನ ಜೇಬಿಗೆ ತುಂಬಿಕೊಂಡಿದ್ದಾನೆ. ಕಳ್ಳರು ಅಟ್ಟಹಾಸ ಮೆರೀತಾ ಇದ್ರೆ ಅಂಗಡಿಯಲ್ಲಿದ್ದ ಬಾಲಕ ವಿಷ್ಣು ಮತ್ತು ಯುವಕ ಗೌತಮ್ ಎಂಬಿಬ್ಬರು ಧೈರ್ಯ ತೋರಿ ಪ್ರತಿರೋಧ ಒಡ್ಡಿದ್ದಾರೆ. ಚೀರಾಟ ಕೂಗಾಟ ಜೋರಾಗ್ತಾ ಇದ್ದಂತೆ ಬೆದರಿದ ಕಳ್ಳರು ಕೈಗೆ ಸಿಕ್ಕಷ್ಟು ಆಭರಣ ದೋಚಿಕೊಂಡು ಕ್ಷಣಾರ್ಧದಲ್ಲಿ ಸ್ಥಳದಿಂದ ಎಸ್ಕೇಪ್ ಆಗಿದ್ದಾರೆ. ನಾನು ನಮ್ಮ ಅಣ್ಣ ಇಬ್ರು ಇಲ್ಲಿ ನಿಂತಿದ್ರಿ, ಕಳ್ಳರು ಬಂದಿದ್ರು. ಅಂದ್ರೆ ಇದು ಈ ತರ ರಿಂಗ್ ಐತಾ ಅಂತ ಇದ್ರು. ನಾವಂದ್ರಿ ಇಲ್ಲ ಈ ತರ ರಿಂಗ್ ಇಲ್ಲ ಅಂತ. ಆಮೇಲೆ ಗನ್ ತೆಗ್ಬಿಟ್ಟು ಹೇಳ್ತಾರೆ, ನೀನ್ ಈ ಕಡೆ ಕೂತ್ಕೋ. ಆಮೇಲೆ ನಮ್ಮ ಅಣ್ಣಂಗೆ ಒಬ್ಬ ಸಣ್ಣ ಇದ್ದ, ಅವ್ನ್ ಫುಲ್ ಮಾಸ್ಕ್ ಹಾಕೊಂಡು ಹಿಂಗ್ ಮಾಡ್ಬಿಟ್ಟ. ನಮ್ಮ ಅಣ್ಣ ಕಿರ್ಚಕ್ ಆಗ್ಲಿಲ್ಲ. ಆದ್ರೆ ನಮ್ಮ ಅಣ್ಣನು ಇಲ್ಲಿ ಹೊಡ್ದ. ಅವ್ನ್ ನಂಗೆ ಹೊಡ್ಯಕ್ ಬಂದೆ, ಹಿಂಗ್ ತಲೆಗೆ ಗನ್ ಐತಲ್ಲ, ತಲೆಗೆ ಹೊಡೆದ್ಬಿಟ್ಟೆ. ಫಸ್ಟ್ ಇಬ್ರು ಬಂದ್ರು, ಅವ್ರು ರಿಂಗ್ ಐತ ಅಂದ್ರು. ಅವಾಗ ನಾವು ಇಲ್ಲ ರಿಂಗ್ ಇಲ್ಲ ಅಂತಂದ್ರಿ. ಅಷ್ಟರಲ್ಲಿ ಅವ್ನ್ ಗನ್ ತೋರ್ಸ್ದ. ಆಮೇಲೆ ಇನ್ನೊಬ್ಬ ಹಿಂದೆ ಬೈಕಿಂದ ಬಂದ. ಅವನು ಒಳಗ್ ಬಂದ್ಬಿಟ್ಟು ಗನ್ ತೋರ್ಸವನೆ. ಆಮೇಲೆ ಗ್ಲಾಸ್ ಹೊಡೆಯಕ್ ಟ್ರೈ ಮಾಡ್ದ, ಆದ್ರೆ ಗ್ಲಾಸ್ ಹೊಡೆದೋಗಿಲ್ಲ. ಒಂದ್ ಐಟಮ್ ಈ ಕಡೆ ಗ್ಲಾಸ್ ಅಲ್ಲಿ ಟ್ರೈಸ್ ಎಲ್ಲ ಐಟಮ್ ಇತ್ತು, ಎತ್ಕೊಂಡು ಹೋಗೋ. ಇನ್ನು ಪಕ್ಕದ ಅಂಗಡಿಯಲ್ಲಿದ್ದ ಜ್ಯುವೆಲರಿ ಶಾಪ್ ಮಾಲಕಿ ಕೂಡ ದಿಟ್ಟತನದಿಂದ ಕಳ್ಳರನ್ನ ಹೆದರಿಸಿದ್ದಾಳೆ. ಕಡ್ಡಿಯಲ್ಲಿ ಹೊಡೆದಿದ್ದು, ಕಳ್ಳನ ಬಳಿಯಿದ್ದ ಮೊಬೈಲ್ ಕೆಳಗೆ ಬಿದ್ದಿದ್ದು ಪೊಲೀಸರಿಗೆ ಒಪ್ಪಿಸಲಾಗಿದೆ. ಇರು ಹಂಗೆ ಹೋದ ತಕ್ಷಣ ಗಿಲಾಸ್ ಹೊಡೆದಾಗ್ತಾ ಇತ್ತು. ನಾನು ಹೋಗೋದಂತ ಇತ್ತು ಹಂಗೆ. ನಾನು ಈಚೆ ಬಂದು ಮಂಜಣ್ಣ ಕಳ್ಳರು ಅಂತ ಹೇಳ್ಕೊಂಡು ನಾನು ಈಚೆ ಬಂದ್ಬಿಟ್ಟಿದ್ದೆ. ಆಮೇಲೆ ಈಚೆ ಬಂದು ನನಗೆ ಗನ್ ತೋರಿಸಿದ್ದು. ಹಿಂಗ್ ತೋರ್ಸೋ ಟೈಮ್ ನನ್ನ ಹತ್ರ ಕಡ್ಡಿ ಇತ್ತು, ನಾನು ಕಡ್ಡಿ ಹಿಂಗೆ ಮಾಡಿದ್ದು. ಇರು ಮೊಬೈಲ್ ಕಾಯಲ್ಲಿ ಬಿದ್ಬಿಟ್ಟು ಹೊರಟೋಗ್ಬಿಟ್ಟು. ಈ ಮಧ್ಯೆ ದರೋಡೆಕೋರರು ತಂದಿದ್ದ ಗನ್ ನಿಜವಾದದ್ದ, ಆಟಿಕೆಯದ್ದ ಎಂಬ ಅನುಮಾನ ಮೂಡಿದೆ. ಮಾದನಾಯಕನಹಳ್ಳಿ ಪೊಲೀಸರಿಂದ ತನಿಖೆ ಮುಂದುವರೆದಿದೆ. ಅದೇನೇ ಇರಲಿ, ಒಂದು ದಿನದ ಹಿಂದಷ್ಟೇ ವಿಜಯಪುರ ಜಿಲ್ಲೆ ಚಡಚಣದಲ್ಲೂ ಗನ್ ತೋರಿಸಿ ಕಳ್ಳರು ಜ್ಯುವೆಲರಿ ಶಾಪ್ ದೋಚಿದ್ರು. ಈ ಪ್ರಕರಣದ ಬೆನ್ನಲ್ಲೇ ಬೆಂಗಳೂರು ಗ್ರಾಮಾಂತರದಲ್ಲೂ ಚಿನ್ನದಂಗಡಿ ದರೋಡೆಯಾಗಿದೆ. ಒಟ್ಟಾರೆ ಈ ಪ್ರಕರಣಗಳನ್ನ ನೋಡ್ತಾ ಇದ್ರೆ ರಾಜ್ಯದಲ್ಲಿ ಕಳ್ಳರಿಗೆ ಪೊಲೀಸರ ಭಯ ಇಲ್ವಾ, ಕಾನೂನು ಸುವ್ಯವಸ್ಥೆ ಇದ್ಯಾ ಇಲ್ವಾ ಅನ್ನೋ ಪ್ರಶ್ನೆ ಜನಸಾಮಾನ್ಯರಲ್ಲಿ ಮೂಡುವಂತೆ ಮಾಡಿದೆ. ಮಂಜುನಾಥ್, TV9 ನೆಲಮಂಗಲ.